ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಸಾಹಿತಿ ವೀರ ಹನುಮಾನ್ ರಚಿಸಿದ ನಮ್ಮ ಎಡೆದೊರೆ ನಾಡ ಪುಸ್ತಕ ಲೋಕಾರ್ಪಣೆ. ಜಿಲ್ಲಾ ಇತಿಹಾಸ ಮಾಹಿತಿ ಅನಾವರಣ. ಶ್ರೀನಿವಾಸ್ ಗಟ್ಟು. ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿರಗಿ ಸಚಿವ ಸ್ಥಾನ ನೀಡಲು ಉಪ್ಪಾರ ಸಮಾಜ ಆಗ್ರಹ. ಧ್ವನಿ ಟ್ರಸ್ಟ್ನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ವಂಚನೆ ತಡೆಯಲು ಪ್ರಯತ್ನ. ರಜನಿರಾಜ್. ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಪ್ರಯತ್ನಿಸಿಲ್ಲ, ಮಾನಪ್ಪ ಸ್ಪಷ್ಟನೆ. ಪರಿಶಿಷ್ಟ ಜಾತಿಗಳ ಆಯೋಗದಲ್ಲಿ ಇತರೆ ಸಮುದಾಯಗಳ ಜನರನ್ನು ಸದಸ್ಯರನ್ನಾಗಿಸಲು ಆಗ್ರಹಿಸಿ ಧರಣಿ. ನಿವೃತ್ತ ತಹಶೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ವಾರ್ತೆಗಳ ವಿವರ. ಜಿಲ್ಲೆಯ ಕೋಟೆ ಕೊತ್ತಲೆಗಳು ಚರಿತ್ರೆಯಲ್ಲಿ ಹೆಸರುವಾಸಿಯಾಗಿವೆ. ಇಲ್ಲಿನ ಇತಿಹಾಸವನ್ನು ಅನಾವರಣ ಆಗುವ ಕೆಲಸವಾಗಬೇಕಾಗಿದ್ದು, ಮುಖ್ಯವಾಗಿ ವಿದ್ಯಾರ್ಥಿಗಳು ಇತಿಹಾಸ ಅರಿಯಬೇಕು ಎಂದು ಶ್ರೀನಿವಾಸ್ ಗಟ್ಟು ಅವರು ಹೇಳಿದರು. ಅವರು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಇತಿಹಾಸ ಉಪನ್ಯಾಸಕರ ಸಂಘ ರಾಯಚೂರು ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರ ಸಹಯೋಗದಲ್ಲಿ ರಾಯಚೂರು ಕೋಟೆಯ 730ನೇ ವರ್ಷದ ದಿನಾಚರಣೆ ಅಂಗವಾಗಿ ಹಿರಿಯ ಸಾಹಿತಿ ವೀರ ಹನುಮಾನ ಅವರ ನಮ್ಮ ಎಡೆದೊರೆ ನಾಡು ಎಂಬ ಪುಸ್ತಕ ಪರಿಚಯದಲ್ಲಿ ಮಾತನಾಡುತ್ತಾ, ವಿದ್ಯಾರ್ಥಿಗಳಿಗೆ ನಮ್ಮ ಎಡೆದೊರೆ ನಾಡು ಪುಸ್ತಕ ಉಪಯೋಗ ಆಗುವುದು. ಕೃತಿ ಚಿಕ್ಕದಾಗಿ ಜಿಲ್ಲೆಯ ಇತಿಹಾಸ ತೆರೆದಿಡುತ್ತದೆ. ವರ್ತಮಾನದಲ್ಲಿ ನಿಂತು ಇತಿಹಾಸದ ಬಗ್ಗೆ ಆಲೋಚನೆ ಮಾಡಬೇಕು. ಹಿಂದಿನ ವೈಭವವನ್ನು ಈ ಕೃತಿ ಸ್ಮರಿಸುತ್ತದೆ ಎಂದರು. ಯಾರ ನಂತರ ಯಾರು ಬಂದರು, ಯಾರ ನಂತರ ಏನೇನಾಯಿತು ಅನ್ನೋ ವಿವರವನ್ನು ಈ ಕೃತಿ ಸಮರ್ಥವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತದೆ. ಈ ಕಾರಣದಿಂದ ನಾವು ಈ ಪುಸ್ತಕವನ್ನು ವಿವರವಾಗಿ ಅಧ್ಯಯನ ಮಾಡುವಂಥ ಒಂದು ಅವಶ್ಯಕತೆ ಇದೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ರಾಯಚೂರು ಕೋಟೆಯ ಇತಿಹಾಸದ ಬಗ್ಗೆ ಅವರು ಸವಿವರವಾಗಿ ಹೇಳಿದ್ದಾರೆ. ಅದು ಯಾವ ಕಾಲದಲ್ಲಿ ಆಯಿತು, ಹೇಗಾಯಿತು, ಮತ್ತು ಅಲ್ಲಿ ಶಾಸನವಾಗಿ ನಾವು ಓದಬಹುದು. ಕಾಕತೀಯ ಅರಸರು 1794ರಲ್ಲಿ, ಅದು 1216ನೇ ಶಕೆ ಜೈನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಸಪ್ತಮಿ ದಿನ ಉದ್ಘಾಟನೆ ಆಯಿತು ಅಂತ ಹೇಳಿ ಆ ಶಾಸನದ ಮೇಲೆ ಬರೆಯಲಾಗಿದೆ. ಅದರಲ್ಲಿ ತಾರೀಖು ಇರಲಿಕ್ಕಿಲ್ಲ, ಅದು ಯಾವ್ದಾದ್ರು ಆಗ್ಬೋದು, 21 ಆಗ್ಬೋದು, ಸಾಯರು ನೆನೆಸಿದಾಗೆ 23 ಆಗ್ಬೋದು. ಅದು ನವೆಂಬರ್ ತಿಂಗಳಲ್ಲಿ ಉದ್ಘಾಟನೆ ಆಗಿದೆ. ಆಗಿದೆ ಅನ್ನೋದನ್ನ ನಾವು ಖಚಿತವಾಗಿ ನಾವೊಂದು ಮಾಹಿತಿಯಿಂದ ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು ಕಾರಣದಿಂದ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಕೋಟೆಯ ಉತ್ಸವವನ್ನು. ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಗೋಪಾಲ ಜೂಕೂರ್ ವಹಿಸಿದ್ದರು. ಕೃತಿಯನ್ನು ನರಸಪ್ಪ ಭಂಡಾರಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಎಂದು ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕವನ ಸಂಕಲನ ಕೂಡ ಬರೆದವನಲ್ಲ. ಸಾಹಿತ್ಯ ಆಸಕ್ತನ ಮಾತ್ರ ಓದುವಂಥವನು ಆಸಕ್ತಿ ಇದೆ. ಅದು ಬರೆಯುವಾಗ ಬರವಣಿಗೆ ಬಹಳ ಮುಖ್ಯ. ಬರವಣಿಗೆಯಲ್ಲಿ ಬರೆಯುವಂಥ ಸಮಯದಲ್ಲಿ ಒಂದೊಂದು ಕವನ ಸಂಕಲನ ಕೂಡ ಬರೀಬೇಕಾದ್ರೆ ಬಹಳ ಕಷ್ಟ
ನಾನು ಕವನಗಳನ್ನು ಬರೆದಿರ್ತಕ್ಕಂಥದ್ದನ್ನು ಓದಿರ್ತಕ್ಕಂಥವನ್ನೈತೆ. ಆದರೆ ಇವತ್ತು ವೀರಹನುಮಂತ ಸರ್ ಅವರು ಈ ಜಿಲ್ಲೆ ಕಂಡಂಥ, ಈ ರಾಜ್ಯ ಕಂಡಂಥ ಹೆಸರಾಂತ ಖ್ಯಾತ ಸಾಹಿತಿಗಳು. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂಥವರ ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡುವಂಥ ಭಾಗ್ಯ ನನಗಾಗಿದೆ ಅಂತಂದರೆ ನಾನು ಯಾವ ಜನ್ಮದ ಪುಣ್ಯನೂ ನನಗೆ ಗೊತ್ತಿಲ್ಲ. ನಾಡು ಈ ಗ್ರಂಥವನ್ನು ಬರೆಯುವುದರ ಈಗಾಗಲೇ ಬರೆಯುವುದೊಂದೇ ಗ್ರಂಥದ ಸುಮಾರು ಗ್ರಂಥಗಳನ್ನು ಬರೆದು ಈ ಜಿಲ್ಲೆಗೆ ಉತ್ತಮವಾಗಿರ್ತಕ್ಕಂಥ ಅನೇಕ ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಹೆಸರು ವೀರಹನುಮಂತ ಸರ್ ಅವರಿಗೆ ಸಲ್ತಾರೆ. ಸೊ ಇವರು ಎಲ್ಲಿ ಹೋದರೂ ಕೂಡ ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕಾರ್ಯವನ್ನು ನಿರ್ವಹಿಸಿದ್ದವರು. ಯಾಕೆಂತಂದರೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹಿಂದೆ ಪ್ರಥಮ ದರ್ಜೆ ಸಹಾಯಕರಾಗಿರುತ್ತಾರೆ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಲೇಖಕ ವೀರ ಹನುಮಾನ, ಪ್ರಕಾಶಕ ಮಲ್ಕಪ್ಪ ಪಾಟೀಲ್, ಎಚ್ ಮ್ಯಾದಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಂಜನೇಯ ಜಾಲಿಬೆಂಚಿ, ರಸೂಲ್ ಸಾಬ್, ವಿಎನ್ ಹಕ್ಕಿ, ಬಸವರಾಜ್ ಗಾಂಡಾಳ್, ಮಹಾದೇವ್ ಪಾಟೀಲ್, ಅಯ್ಯಪ್ಪಯ್ಯ ಉಡಾ, ಗೌಸ್ ಫಿರಾಜಾದೆ, ಬಶೀರ್ ಅಹಮದ್ ಒಸಮನಿ, ನವಲ್ಕಲ್ ಶ್ರೀನಿವಾಸ್, ಅಂಬರೀಶ್ ಆದೋನಿ, ಸೈಯದ್ ಆಫಿಜುಲ್ಲಾ, ಈರಣ್ಣ ಬೆಂಗಾಲಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಿರೂಪಣೆಯನ್ನು ಮಂಜುನಾಥ್ ಐಲಿ ಮಾಡಿದರು. ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿರುವ ಶ್ರೀ ಪುಟ್ಟರಂಗ ಶೆಟ್ಟಿ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಉಪ್ಪಾರ ಸಮಾಜ ಮನವಿ ಮಾಡಿದೆ. ಸಮಾಜ ಪ್ರಧಾನ ಕಾರ್ಯದರ್ಶಿ ಆದಿರಾಜ ಆದೋನಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಾಮರಾಜನಗರದಿಂದ 4 ಬಾರಿ ಗೆದ್ದು ಶಾಸಕರಾಗಿರುವ ಪುಟ್ಟರಂಗ ಶೆಟ್ಟಿಯರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಸಮಾಜಕ್ಕೆ ಅನ್ಯಾಯವಾದಂತಾಗಿದೆ. ಸಾಮಾಜಿಕ ನ್ಯಾಯ ಪ್ರತಿಪಾದಕರಾಗಿರುವ ಮುಖ್ಯಮಂತ್ರಿಗಳು ಉಪ್ಪಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದರು. ಹಿಂದುಳಿದ ಸಮಾಜಗಳಲ್ಲಿ ಒಂದಾಗಿರುವ ಉಪ್ಪಾರ ಸಮಾಜವನ್ನು ರಾಜಕೀಯವಾಗಿ ಬೆಳೆಯಲು ಸಮಾಜದ ಒಬ್ಬರೇ ಶಾಸಕರಾಗಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಒಂದು ಏಕೈಕ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ. ಯಾಕಂದರೆ ನಮ್ಮ ಒಂದು 224 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಾಂಗವು 35ರಿಂದ 40 ಲಕ್ಷ ಜನಸಂಖ್ಯೆ ಇದ್ದಂಥ ಒಂದು ನಮ್ಮ ಬಡ ಸಮಾಜ. ಈ ಸಮಾಜಕ್ಕಾಗಿ ಒಂದು ಸ್ಥಾನಮಾನ ಕೊಟ್ಟಂತಾಗ್ತದೆ ಮತ್ತು ಸಾಮಾಜಿಕ ಜಾಗತೀಕರಣ ಒಂದು ಆಗ್ತದೆ ಅಂತೇಳಿ ನಮ್ಮ ಹಿಂದುಳಿದ ವರ್ಗದ ನಾಯಕರಂತ ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಜಿಲ್ಲಾ ಉಪ್ಪಾರ ಸಮಾಜ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ ಇನ್ನು ಮತ್ತೆ ಒಂದು ಸಚಿವ ಸಂಪುಟ ಸರ್ಜರಿ ಆಗ್ತದೆ. ಆದ ಸಮಯದಲ್ಲಿ ಇಲ್ಲ ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಆಗ್ತದೆ. ನಾವು ಕನ್ಫರ್ಮ್ ಆಗಬೇಕೇನೋ ನಾವು ತಿಳ್ಕೊಂಡಿವಿ. ಮುಂದಿನ ಒಂದು ಇದರಲ್ಲಿ ಮಾಡಿದಾಗ ನಮಗೆ ಕೊಡಲೇಬೇಕಂತ ಹೇಳಿ ಬೇಡಿಕೆ. ನಮಗೆ ಇನ್ನು ಸಚಿವ ಸಂಪುಟ ತುಂಬೋದಿದೆ. ಆ ಸಮಯದಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಈ ಕುರಿತು ಸಮಾಜದ ಮುಖಂಡರ ನಿಯೋಗ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಮನವಿ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಎನ್ ಬುಗ್ಗಾರೆಡ್ಡಿ, ಅಂಬರೀಶ್ ಆದೋನಿ, ಎಸ್ಎಲ್ ವೀರೇಶ್, ಪಾಂಡುರಂಗ, ಎನ್ ಸಿದ್ದಲಿಂಗಪ್ಪ ನಾಗೋಲಿ ಉಪಸ್ಥಿತರಿದ್ದರು. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯು ಧ್ವನಿ ಮಹಿಳಾ ಮತ್ತು ಮಕ್ಕಳ ಟ್ರಸ್ಟ್ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷೆ ರಜನಿರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ನೌಕರರು ಸೇರಿದಂತೆ ಮಹಿಳೆಯರಿಗೆ ಶೋಷಿಸಿ ವಂಚಿಸುವ ಪ್ರಕರಣಗಳು ಹೆಚ್ಚಳವಾಗುತ್ತಿವೆ. ಟ್ರಸ್ಟ್ಗೆ ದೂರುಗಳನ್ನು ನೀಡಿದಲ್ಲಿ ಟ್ರಸ್ಟ್ ವತಿಯಿಂದ ಕಾನೂನು ನೆರವು ನೀಡಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಟ್ರಸ್ಟ್ ಮಾಡುತ್ತಾ ಬಂದಿದೆ. ಇಲ್ಲಿಯವರೆಗೆ 33 ಪ್ರಕರಣಗಳಲ್ಲಿ ನೊಂದ ಮಹಿಳೆಯರಿಗೆ ನ್ಯಾಯ ಒದಗಿಸಲಾಗಿದೆ. ಅನೇಕ ಸಂದರ್ಭದಲ್ಲಿ ಬೆದರಿಕೆ ಬಂದರೂ ಸಹ ಮಹಿಳೆಯರ ಪರ ಧ್ವನಿ ಎತ್ತಿ ಕೆಲಸ ನಿರ್ವಹಿಸುವ ಕೆಲಸ ಮಾಡುತ್ತಾ ಬಂದಿದೆ. ಜಿಲ್ಲೆಯಲ್ಲಿಯೂ ಸಹ ಮಹಿಳೆಯೊಬ್ಬರಿಗೆ ಆಗಿರುವ ಅನ್ಯಾಯ ದೂರು ಬಂದಿದ್ದು ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದರು.
ವಿಚಾರವನ್ನ ಯಾಕೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಯಾಕೆ ಪ್ರೆಸ್ ಮೀಟ್ ಮಾಡಿ ಇದನ್ನು ಮಾತಾಡಬಾರ್ದು ಅಂತೇಳಿ ನಾನು ಬೈದಿದ್ದೀನಿ. ಇಲ್ಲಿ ತನಕ ನಾನು 33 ಕೇಸನ್ನು ನಾನು ಮಾಡಿದ್ದೀನಿ. ಕೋರ್ಟ್ ಮೆಟ್ಲು ಹತ್ತಿಸ್ದೆ, ಠಾಣೆ ಮೆಟ್ಲು ಹತ್ತಿಸ್ತೇನೆ. ಇಲ್ಲಿ ತನಕ 33 ಕೇಸನ್ನು ಮಾಡಿರೋದ್ರಿಂದ ಕೆಲವೊಂದು ಜಿಲ್ಲಾ ನ್ಯಾಯಾಧೀಶರು, ವರಿಷ್ಠಾಧಿಕಾರಿಗಳು ಸನ್ಮಾನ ಮಾಡಿ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರು. ಜೊತೆಗೆ ಇದೇ ಥರ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿರೋದ್ರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಸರ್ಕಾರ ಅಭಿನಂದಿಸಿದೆ. ಕೆಲವೊಂದು ಪ್ರಕರಣಗಳು ಇದೇ ಥರ ಬರ್ತವೆ, ಚಾಲೆಂಜಿಂಗ್ ಆಗಿ ಬರ್ತವೆ. ಏನು ನೀವು ಈ ಥರ ಬಂದಿದ್ದೀರಾ, ಈಗ ಮತ್ತೆ ನಿಮ್ಮ ಜಿಲ್ಲೆಗೆ ಹೋಗಬೇಕು, ಬರಬಾರ್ದು. ಇನ್ನೊಂದು ಮಹಿಳೆಗೆ ಎಲ್ಲಿ ನ್ಯಾಯವನ್ನು ನಾವು ಕೊಟ್ಟಿರ್ತೀವೋ ಆಪೋಸಿಟ್ ಅವ್ರು ಏನು ಮಾಡ್ತಾರೆ, ನೀವು ನಿಮ್ಮ ಊರಿಗೆ ಹೋಗಬೇಕು, ಆಸಿಡ್ ಹಾಕ್ತೀವಿ, ಕೊಲೆ ಬೆದರಿಕೆಗಳು, ಈ ಥರ ಎಲ್ಲ ಬಂದಿದ್ದಾವೆ ನನಗೆ. ಆದ್ರೂ ಕೂಡ ನಾನು ಹಾಕಿರೋ ಹೆಜ್ಜೆ ಹಿಂದೆ ತೆಗಿದ್ದೇನೆ. ಧ್ವನಿಯನ್ನು ಸಂಸ್ಥೆ ಏನು ಮಾಡಿದ್ದೀನಿ ಆ ಧ್ವನಿಗೆ ಧ್ವನಿ ಕೊಡ್ತಾ ಮಹಿಳೆಯರ ಪರವಾಗಿ ನಾನು ಇಲ್ಲಿ ತನಕ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀನಿ. ಆ ಹುಡುಗಿ ದೂರ ಹಿನ್ನೆಲೆಯಲ್ಲಿ ಬಂದಿರೋದು ಹಲವಾರು ಸರಿ. ಅವನು ಮೂಲತಃ ಬಳ್ಳಾರಿಯವನು, ಆದರೆ ಈ ಜಿಲ್ಲೆಯಲ್ಲಿ ಅವನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ, ಸರ್ಕಾರಿ ಕೆಲಸದಲ್ಲಿ ಇದ್ದಾನೆ. ಇವತ್ತು ಏನಾದರೂ ಆ ಹೆಣ್ಮಗಳು ಈಗ ಬಂದಿದ್ದಾರೆ, ಹೆಣ್ಮಗಳು ಅವನು KEBಲಿ ಕೆಲಸ ಮಾಡ್ತಾ ಇರೋದು. ಅವನು ಈ ದಿನ ಏನಾದರೂ ಅವನ ಹೆಂಡತಿಗೆ ಅವನ ತಪ್ಪನ್ನು ಒಪ್ಕೊಂಡು ಕರ್ಕೊಂಡೋಗಿಲ್ಲ ಅಂದರೆ ಆ ಹುಡುಗಿನೂ ಕೂಡ ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಇದೇ ಥರ ನಾನು ಖಂಡಿತ FIR ಮಾಡಿ ಖಂಡಿತ ಕಾನೂನು ಮೂಲಕ ಏನಿದೆ ಅದನ್ನು ನಾನು ಕಟ್ಕೊಟ್ಟಿದ್ದಾರೆ ಆ ಹೆಣ್ಮಗಳಿಗೆ. ಇದು 1.5 ವರ್ಷದ ಘಟನೆ. 1.5 ವರ್ಷದ ಘಟನೆ. ಟ್ರಸ್ಟ್ನ ಸದಸ್ಯ ರಶ್ಮಿ ಮಾತನಾಡಿ, ಕೌಟುಂಬಿಕ ಸಮಸ್ಯೆ, ವಂಚನೆ ಪ್ರಕರಣಗಳಲ್ಲಿ ಸೌಹಾರ್ದತೆ ಮಾತುಕತೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಸರಿಹೋಗದೇ ಇದ್ದಲ್ಲಿ ನ್ಯಾಯಾಲಯದ ಮೂಲಕ ಧ್ವನಿ ಸಂಸ್ಥೆ ನೆರವು ನೀಡುವ ಕೆಲಸ ಮಾಡುತ್ತಿದೆ ಎಂದರು. ಸಿರ್ವಾರ ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿರುವ ಪಿತ್ರಾರ್ಜಿತ ಆಸ್ತಿಯನ್ನು ಬಸಪ್ಪ ಇವರಿಗೆ ವಂಚಿಸಿಲ್ಲ. ಹೆಸರು ತಪ್ಪಾಗಿ ಮರಣ ಪತ್ರ ನೀಡಲಾಗಿದೆ. ಜಮೀನು ಬಸಪ್ಪ ಸುಪರ್ದಿಯಲ್ಲಿಯೇ ಇದೆ ಎಂದು ಬಸಪ್ಪನ ಸಹೋದರ ಮಾನಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಮ್ಮ ತಂದೆಗೆ 2 ಪತ್ನಿಯರಿದ್ದು, ಮೊದಲ ಪತ್ನಿ ಮಕ್ಕಳಾದ ಮಾನಪ್ಪ, ಬಸಪ್ಪ ಸೇರಿ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ. ಒಬ್ಬ ಸಹೋದರ ನಾಪತ್ತೆಯಾಗಿದ್ದು, ಆತನ ಆಸ್ತಿ ಸಂಬಂಧಿಸಿದಂತೆ ಮರಣ ಪತ್ರ ಪಡೆಯಲಾಗಿದೆ ಹೊರತು ಜೀವಂತವಾಗಿರುವ ವ್ಯಕ್ತಿಯ ಮರಣ ಪತ್ರ ಪಡೆದಿಲ್ಲ. ಅನೇಕ ಬಾರಿ ಮಾತುಕತೆಗೆ ಕರೆದರೂ ಬಸಪ್ಪ ಮತ್ತು ಆತನ ಮಕ್ಕಳು ಬಂದಿಲ್ಲ. ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅವರು ಪಿತ್ರಾರ್ಜಿತ ಆಸ್ತಿ ಬಿಟ್ಟರೆ ಬೇರ್ಯಾವ ಜಮೀನು ಖರೀದಿಸಿಲ್ಲ. ಮಾನಪ್ಪ ತನ್ನ ಮಕ್ಕಳಿಗೆ ಭೂಮಿ ಆಸ್ತಿ ಹಂಚಿಕೆ ಮಾಡಿದ್ದಾರೆ ಎಂದು ಮಾನಪ್ಪ ಪುತ್ರ ಆಂಜನೇಯ ಹೇಳಿದರು. ಅದು ಸತ್ತನ ಅಂತ ಹೇಳಿದ ಅದು ಅವ್ರದಲ್ರಿ, ಇವ್ರು ತಮ್ಮ ಬಸಪ್ಪ ಅಂತ ಇದ್ದಾರೆ. ಒಬ್ರು ಗಂಗಮ್ಮ ಇವರಿಗೆ ಸರ್ಟಿಫಿಕೇಟ್ ತಗೊಂಡಿದ್ದೀವಿ ಸರ್, ರಾಂಗ್ ಮಾಡಿದ್ದಾರೆ. ಅದಕ್ಕೆ ಸತ್ತನ್ರಿ ಹೆಣ್ಮಕ್ಳು ಇದ್ದಾರೆ. ಅವ ಮದ್ವೆನೇ ಆಗಿರ್ಲಿಲ್ಲ. ಏನು ನಾವು ಇನ್ನೂ ಹುಟ್ಟೇ ಇರ್ಲಲ್ರಿ. ಅವ್ರು ಇವಾಗ ಏನ್ ಮಾಡ್ಯಾರ, ಡೆಸಬಿಟ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನೋ ಆಕ್ಸಿಡೆಂಟ್ ಆಗಿ ಏನೋ ಮನೆ ಸತ್ತಾನ ಅಂತ ಹೇಳಿ ಕೊಟ್ಟಾರೆ. ಅದು ಯಾವ ರೀತಿ ತೆಗಿಸಾರೋ ಗೊತ್ತಿಲ್ಲ ನಮ್ಗೆ. ನಾವು ಸರ್ ನಾವ್ ನಾವೇನ್ ಹೇಳಿ ನಮ್ಗೆ ಡೆಸಬಿಟ್ ಬೇಕು, ಬಟ್ ಸತ್ತಿರೋದು ನಾವು ಇನ್ನೂ ಹುಟ್ಟಿರ್ಲಿಕ್ಕೆ ಮುಂಚೆನೆ ಸತ್ತಾರ. ನಾವು ತೆಗಿಯಕ್ ಬರಲ್ಲ, ಅಧಿಕಾರಿ ಕೊಡ್ಲೇಬೇಕು. ಅದು ನಾವ್ ಹೇಳಿರೋದೇನಂದ್ರೆ ಅಧಿಕಾರಿಗಳಿಗೆ, ಸರ್ ನಮ್ಮ ತಂದೆಯವ್ರ ತಮ್ಮ ನಾವು ಹುಟ್ಲಕ್ ಮುಂಚಿತವಾಗಿ ತೀರ್ಕೊಂಡಾರ. ಇದಕ್ಕೆ ಯಾವುದೇ ರೀತಿ ಆಧಾರ್ ಕಾರ್ಡ್ ಇಲ್ಲ, ಯಾವುದೇ ರೀತಿ ಸೂಕ್ತ ಮತ್ತು ID ಕಾರ್ಡ್ ಕೂಡ ಇಲ್ಲ ಅಂತ ನಾವು ಹೇಳಿಬಿಟ್ಟು ಮತ್ತೆ ಈ ಬದುಕಿರ್ತಕ್ಕಂಥ ಬಸಪ್ಪಂದು ಆಧಾರ್ ಕಾರ್ಡು ಮತ್ತೆ ಇವ್ರದ್ದು ಒಟ್ಟ ಆಸ್ತಿ ಒಬ್ಬೊಬ್ರಿಗೆ ಇಷ್ಟಿಷ್ಟು ಆಸ್ತಿ ಬಂದಿದೆ ಅಂತ ಹೇಳಿ ಸೂಕ್ತ ಕಾನೂನು ಪ್ರಕಾರ ನಾವು ಕೊಟ್ಟಿವಿ. ಅವ್ರಿಗೆ ಯಾರಿಗೆ ಕುಳ್ಕೊಂಡವ್ರಿಗೆ ಅವರು ಮಿಸ್ಟೇಕ್ ಮಾಡ್ಕೊಂಡು ತೀರ್ಸಿ ಕೊಟ್ಟಾರ. ಇದ್ರ ಬಗ್ಗೆ ಇವ್ರು ಏನ್ ಹೇಳ್ಯಾರ, ನಮ್ಮ ಅಣ್ಣ ಮತ್ತು ಗಂಗಪ್ಪ ಮತ್ತು ನಮ್ಮ ಸೋದರರಾದ ಅಣ್ಣ ನನ್ನ ಆಸ್ತಿನ ಅಷ್ಟು ಸಂಪೂರ್ಣವಾಗಿ 29 ಎಕರೆ ಲೂಟಿ ಮಾಡ್ಯಾರ ಅಂತ ಕೊಟ್ಟಾರ. ಅಕ್ರಮವಾಗಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಅಂತ ಕೊಟ್ಟಾರ. ಇವಾಗ ಅವ್ರ ಆಸ್ತಿ ನಂತರ ಯಾರು ಮಾಡಿಸ್ಕೊಳಕ್ ಆಗಲ್ಲ, ಯಾರೇನು ಅದನ್ನ. ಈ ಸಂದರ್ಭದಲ್ಲಿ ಗಂಗಪ್ಪ, ಶರಣಬಸವ, ಹನುಮಂತ,
ಆಂಜನೇಯ, ಗೋವಿಂದ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿಗಾಗಿ ದತ್ತಾಂಶ ಪರಿಶೀಲನಾ ಆಯೋಗ ರಚನೆ ಮಾಡಿದ್ದು, ಪರಿಶಿಷ್ಟ ಜಾತಿಯಲ್ಲಿರುವ ಪ್ರತಿನಿಧಿಗಳನ್ನು ಆಯೋಗದ ಸದಸ್ಯರನ್ನಾಗಿಸಬೇಕೆಂದು ಆಗ್ರಹಿಸಿ ಧರಣಿ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿಯವರಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಆಯೋಗಕ್ಕೆ ಮಾದಿಗ, ಹೊಲೆಯ, ಲಂಬಾಣಿ, ಬೋವಿ, ಕೊರಚ, ಕೊರಮ ಮತ್ತು ಇತರೆ ಪರಿಶಿಷ್ಟ ಜಾತಿಯ ತಲಾ ಒಂದು ಸಮುದಾಯದ ಪ್ರತಿನಿಧಿಯನ್ನು ನೇಮಕ ಮಾಡಿ ಸದಸ್ಯರನ್ನಾಗಿ ಪರಿಗಣಿಸಬೇಕು. ಇದುವರೆಗೆ ಯಾವ ಸಮುದಾಯದ ಜನರನ್ನು ನೇಮಕ ಮಾಡಿಲ್ಲ. ಮಾದಿಗ ಸಮುದಾಯದ ಪ್ರತಿನಿಧಿಯಾಗಿ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿತ್ತು. ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನು ಪರಿಶಿಷ್ಟ ಜಾತಿ ಸಮುದಾಯದವರು ಪಾಲನೆ ಮಾಡಬೇಕು. ಒಳ ಮೀಸಲಾತಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾದರೆ ಎಲ್ಲ ಸಮುದಾಯದವರ ಪ್ರಾತಿನಿಧ್ಯ ಪಡೆದು ಒಂದು ಸೂಕ್ತ ನಿರ್ಣಯಕ್ಕೆ ಬಂದು ಆಯೋಗದ ವರದಿಯ ಅನ್ವಯ ಎಲ್ಲರೂ ಒಪ್ಪಿಕೊಳ್ಳುವ ಮನೋಸ್ಥಿತಿಗೆ ಬರಬೇಕು ಎಂದು ಒತ್ತಾಯಿಸಿದರು. ಈ ಹಿಂದೆ ಆಯೋಗ ರಚಿಸದಾಗಲೂ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಲಾಗಿತ್ತು. ಈ ಬಾರಿಯೂ ಸಮಿತಿ ಸದಸ್ಯರನ್ನಾಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಮಿತ್ರ, ತಾಯಪ್ಪ ಗದರ್, ನರಸಿಂಹ ಪೋತ್ಕಲ್, ಉರ್ಕುಂದಪ್ಪ, ಸುನಿಲ್ ಕುಮಾರ್, ಪಾಂಡು, ಎಂ ಶರಣಬಸವ, ಪ್ರಭುರಾಜ್, ನರಸಿಂಹಲು ಮರ್ಚಟಾಳ್, ಆಕಾಶ್ ಮಾನ್ವಿ ಸೇರಿದಂತೆ ಇತರರು ಇದ್ದರು. ನಿವೃತ್ತ ಹೊಂದಿದ ಗ್ರೇಡ್ 2ನೇ ತಹಶೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕಳೆದ ತಿಂಗಳಿನಲ್ಲಿ ನಿವೃತ್ತರಾದ ಗ್ರೇಡ್ 2ರ ತಹಶೀಲ್ದಾರ್ ಸೈಯದ್ ಮೀರಾ ಅನ್ವರ್ ಅವರ ಅವಧಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಅವರ ಅವಧಿಯಲ್ಲಿ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ಕುಟುಂಬ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸುಮಾರು 3 ತಿಂಗಳು ಕಳೆದರೂ ಅವರಿಗೆ ಮಾಶಾಸನಗಳು ಮಂಜೂರು ಮಾಡಿಲ್ಲವೆಂದು ದೂರಿದರು. ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಇಂದಿರಮ್ಮ, ಮಲ್ಲಮ್ಮ, ನಾರಾಯಣಮ್ಮ, ಇಂದಿರಾ ಗಾಂಧಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಕಾಶಿಲಿಂಗ, ತಾಯಪ್ಪ ಸೇರಿ ಇನ್ನಿತರ ಅರ್ಜಿದಾರರು ಕಳೆದ 3 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದರೂ ಮಾಶಾಸನ ಮಂಜೂರು ಮಾಡದೆ ಫೈಲ್ನಲ್ಲಿಯೇ ಇಟ್ಟುಕೊಂಡಿದ್ದಾರೆ. ಇವರ ಇಂದಿನ ಅರ್ಜಿದಾರರಿಗೆ ಮಾಶಾಸನ ಒದಗಿಸಿಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಅರ್ಜಿ ತಡೆ ಹಿಡಿದು ಮಾಶಾಸನದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಎಂದು ದೂರಿದರು. ನಿವೃತ್ತಿಯಾಗುವ ಹಿಂದಿನ ದಿನ ರಾತ್ರಿ 11 ಗಂಟೆಯವರೆಗೆ 200ರಿಂದ 300 ಅರ್ಜಿದಾರರ ಮಾಶಾಸನ ಆದೇಶ ಮಾಡಿ ಮಂಜೂರು ಮಾಡಿದ್ದಾರೆ. ಹಣ ನೀಡದೇ ಇರುವುದರಿಂದ ಇವರುಗಳು ಮಾಶಾಸನ ಅರ್ಜಿ ತಡೆ ಹಿಡಿದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೊತೆಗೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಲಿಂಗಾಯತ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ಆರೋಪಿಸಿದರು. ತಹಸೀಲ್ದಾರ್ ಸೈಯದ್ ಮೀರ್ ಅನ್ವರ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ದೂರು. ಈ ಮೇಲ್ಕಾಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಈ ದೂರು ನೀಡುವುದೆಂದರೆ ದಿನಾಂಕ 30/10/2024 ನಿವೃತ್ತರಾದ ಗ್ರೇಡ್ 2 ತಹಸೀಲ್ದಾರ್ ಸೈಯದ್ ಮೀರ್ ಅನ್ವರ್ ಇವರ ಅವಧಿಯಲ್ಲಿ ಭಾರಿ ಅವ್ಯವಹಾರ ಮಾಡಿರುತ್ತಾರೆ. ಆಗ ಅವರ ಅವಧಿಯಲ್ಲಿ ಅಂದರೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಇಂದಿರಾ ಗಾಂಧಿ ರಾಷ್ಟ್ರೀಯ ಕುಟುಂಬ ಯೋಜನೆ ಅರ್ಜಿ ಸಲ್ಲಿಸಿ ಸುಮಾರು 3 ತಿಂಗಳು ಗತಿಸಿದರೂ ಅವರಿಗೆ ಮಾಶಾಸನ ಮಂಜೂರು ಮಾಡಿರುವುದಿಲ್ಲ. ಉದಾಹರಣೆಗೆ ಶ್ರೀಮತಿ ಇಂದಿರಾ ಗಂಡ ತಿಮ್ಮಪ್ಪ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಕಾಶ್ಮೀರ ಮಲ್ಲಿಕಪ್ಪಯ್ಯ ಗಾಂಧಿ ಇಂದಿರಾ ಗಾಂಧಿ ವೇತನಕ್ಕೆ, ತಾಯಪ್ಪ ತಂದ ಮುನಿಯಪ್ಪ ಇಂದಿರಾ ಗಾಂಧಿ
ಕಲ್ಲಮ್ಮ ಗಂಡ ಈರಣ್ಣ ಇವರು ಭಾರಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ದಿನ್ನಿ, ಲಕ್ಷ್ಮಣ್ ಕೂರ್ಡಿ, ಚನ್ನಬಸವ ಎಕ್ಲಾಸ್ಪುರ, ಭೀಮಣ್ಣ ನಿಲಗಲ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಹಿತಿ ವೀರ ಹನುಮಾನ್ ರಚಿಸಿದ ನಮ್ಮ ಎಡೆದೊರೆ ನಾಡ ಪುಸ್ತಕ ಲೋಕಾರ್ಪಣೆ. ಜಿಲ್ಲಾ ಇತಿಹಾಸ ಮಾಹಿತಿ ಅನಾವರಣ. ಶ್ರೀನಿವಾಸ್ ಗಟ್ಟು. ಉಪ್ಪಾರ ಸಮಾಜದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿರಗಿ ಸಚಿವ ಸ್ಥಾನ ನೀಡಲು ಉಪ್ಪಾರ ಸಮಾಜ ಆಗ್ರಹ. ಧ್ವನಿ ಟ್ರಸ್ಟ್ನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ವಂಚನೆ ತಡೆಯಲು ಪ್ರಯತ್ನ. ರಜನಿ ರಾಜ್. ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಪ್ರಯತ್ನಿಸಿಲ್ಲ, ಮಾನಪ್ಪ ಸ್ಪಷ್ಟನೆ. ಪರಿಶಿಷ್ಟ ಜಾತಿಗಳ ಆಯೋಗದಲ್ಲಿ ಇತರೆ ಸಮುದಾಯಗಳ ಜನರನ್ನು ಸದಸ್ಯರನ್ನಾಗಿಸಲು ಆಗ್ರಹಿಸಿ ಧರಣಿ. ನಿವೃತ್ತ ತಹಶೀಲ್ದಾರ್ ಸೈಯದ್ ಮೀರಾ ಅನ್ವರ್ ವಿರುದ್ಧ ತನಿಖೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.